ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಓಕೆ ಸರ್, ಚಲಪತಿ ಸರ್, ಈಗ ನ್ಯಾಯಾಲಯ ಒಪ್ಕೊಂಡ್ರೆ ಈ ಕೇಸ್ನಲ್ಲಿ ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ನೋಡ್ಬೋದು ನಾವು? ಬೆಳವಣಿಗೆ ಅಂದರೆ ಈಗ ಮೊದಲು ನಮಗೆ ಗೊತ್ತಿದ್ದಂಗೆ ಒಬ್ಬರು ಏನೋ A14 ಪ್ರಜೋಶ್ ಅವರು ಮಾಡಿದ್ದಾರೆ ಅಂತ ಏನೋ ನಾನು ಮಾಫಿ ಸಾಕ್ಷಿಯಾಗಿ ಟ್ರೀಟ್ ಮಾಡಬೇಕು ಅಂತ ಕೇಳಿದರು ಅಂತ ಕಾಣುತ್ತೆ. ಈಗ ಇವತ್ತಿನ ಡೆವಲಪ್ಮೆಂಟ್ ಏನಂದರೆ ಇನ್ನೂ ಇಬ್ಬರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು ಕೋರ್ಟಿಗೆ ಬಿಟ್ಟಿದ್ದು, ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ಬಿಟ್ಟಿದ್ದು. ಅದು ಯಾರಿಗೆ SPP ಅವರು ಯಾರಿಗೆ ಅವ್ರನ್ನ ಮಾಡಬೇಕು ಅಂತ ಹೇಳ್ತಾರೋ ಅವ್ರದ್ದು ಅಪ್ರೂವರ್ ಆಗುತ್ತೆ. ಬಟ್ ಒಂದೇನಾಗುತ್ತೆ ಅಂದರೆ ಈ ಯಾವುದೇ ಪ್ರಕರಣದಲ್ಲಿ, ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿತರ ಸಾಕ್ಷಿ ಎಲ್ಲೂ ಯಾವ ಕೋರ್ಟಲ್ಲೂ ತಗೊಳೋದಿಲ್ಲ. ಆದರೆ ಎಲ್ಲಿ ಈ ಅಪ್ರೂವರ್ಸ್ ಅಂತ ಟ್ರೀಟ್ ಮಾಡ್ತೀರಿ ಅವರ ಸಾಕ್ಷಿಯನ್ನು ಮಾತ್ರ ಪಡೆಯಲಾಗುತ್ತೆ. ಅವ್ರು ಏನಾದರೂ ಒಂದು ಉಲ್ಟಾ ಹೊಡೆದ್ರೆ ಅಥವಾ ತಾನು ಹೇಳಿಕೆ ಕೊಟ್ಟಿದ್ದ ವಿರುದ್ಧವಾಗಿ ಏನಾದರೂ ಸಾಕ್ಷಿ ಹೇಳಿದ್ರೆ ಈತ ಯಾವ ಜಡ್ಜ್ ಮುಂದೆ ಹೇಳಿರ್ತಾರೆ ಸಾಕ್ಷಿ, ಆ ಜಡ್ಜನ್ನು ಕರೆಸಿ ಎಕ್ಸಾಮಿನೇಷನ್ ಮಾಡ್ತಾರೆ, ಅವ್ರನ್ನ ಸಾಕ್ಷಿ ಪಡೆಯಲಾಗುತ್ತೆ ಕೋರ್ಟಲ್ಲಿ. ಸೊ ಹಾಗಾಗಿ ಇಟ್ ಹ್ಯಾಸ್ ಗಾಟ್ ಮೋರ್ ವ್ಯಾಲ್ಯೂ ದೆನ್ ಅದರ್ಸ್ ವಿಟ್ನೆಸಸ್. ಸೊ ಹಾಗಾಗಿ ವ್ಯಾಲ್ಯೂ ಈಸ್ ಮೋರ್ ಫಾರ್ ಏನು. ಬಟ್ ಅವರು ಹೇಳ್ದಂಗೆ ಇದಕ್ಕೆ ತನಿಖೆಗೆ ಪೂರಕವಾಗಿ ತನಿಖೆಯಲ್ಲಿ ಹಲವಾರು ಏನು ಸಾಕ್ಷಿಗಳನ್ನು ಮಾಡಿಸಿರ್ತಾರೆ. ಅದು ಮೆಟೀರಿಯಲ್ ಸಾಕ್ಷಿ ಆಗಿರ್ಬೋದು, ವಸ್ತು ಸಾಕ್ಷಿ ಆಗಿರ್ಬೋದು, ಅಥವಾ ಅದರ್ ಸಾಕ್ಷಿಗಳಿರುತ್ತೆ. ಆ ಎಲ್ಲ ಸಾಕ್ಷಿಗಳಿಗೂ ಪೂರಕವಾಗಿ ನುಡಿದಿದ್ದರೆ ಮಾತ್ರ ಅದಕ್ಕೆ ಮಾನ್ಯತೆ ಅಥವಾ ಪ್ರಬಲತೆ ಸಿಗುತ್ತೆ. ಅದು ತದ್ವಿರುದ್ಧವಾಗಿ ಹೇಳಿದ್ರೆ ಅದು ಪೂರಕವಾಗಿ ಅಂದರೆ ಪ್ರಾಸಿಕ್ಯೂಷನ್ ಕೇಸಿಗೆ ಪೂರಕವಾಗಿಲ್ಲದೆ ಇದ್ದರೆ ಇವ್ರಿಗೆ ಒಪ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಅವರು ಕೋರ್ಟ್ನಲ್ಲಿ ಹೇಗೆ ಹೇಳ್ತಾರೆ ಏನು ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಳೋದು ತಪ್ಪಾಗ್ತದೆ. ಅವ್ರು ಏನು ಹೇಳ್ತಾರೆ ಏನು ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಕೇಸು. ಬಟ್ ಒಂದು ಸಾಮಾನ್ಯವಾಗಿ ನನ್ನ ಒಂದು ಅನುಭವದಲ್ಲಿ ಆಗಿರೋದೇನು ಅಂದರೆ, ಯಾರು ಈ ಮಾಫಿ ಸಾಕ್ಷಿಯಾಗಿ ಕೇಸುಗಳು ನುಡಿತಾರೆ ಅದೆಲ್ಲ ಕನ್ವಿಕ್ಷನ್ಗಳಾಗ್ತವೆ. 99% ಕನ್ವಿಕ್ಷನ್ ಆಗುತ್ತೆ. ಸೊ ತಮಗೆ ಇಷ್ಟು ಗೊತ್ತಿರಲಿ. ಯಾಕಂದರೆ ಈಗ ಮಾಫಿ ಸಾಕ್ಷಿ ಆಗುತ್ತೆ ಈ ಕೇಸಲ್ಲಿ ದರ್ಶನ್ ನನ್ನ ಗ್ಯಾಂಗಿಗೆ ಎಲ್ಲೋ ಒಂದು ಎಡವಟ್ಟಾದಾಗ ಮಾತ್ರ ಅವ್ರನ್ನೆಲ್ಲ ಬಿಡುಗಡೆ ಮಾಡ್ತಾರೆ. ಈ ಮಾಫಿ ಸಾಕ್ಷಿ ಹೇಳಿರ್ತಾನೆ ಅವನೊಬ್ಬನ ಕನ್ವಿಕ್ಷನ್ ಆಗುತ್ತೆ. ರಿವರ್ಸ್ ಆದರೆ ನಾನು ಕೇಳ್ತಾ ಇದ್ದೆ, ಈಗ ಮಾಫಿ ಸಾಕ್ಷಿ ಪ್ರಬಲವಾದ ಸಾಕ್ಷಿ ಸಿಕ್ತು, ಪ್ರತಿಯೊಬ್ಬ ಐವಾಗೂ ನಾನು ಮಾಡಿದಂಥ ಕೇಸು ಕನ್ವಿಕ್ಷನ್ ಆಗಬೇಕು ಅನ್ನೋದು ಇರ್ತದೆ. ಒಂದು ಕಡೆ ದರ್ಶನ್ ಅಭಿಮಾನಿಗಳು ಮನೆ ಖುಷಿ ಆಯಿತು, ನಮ್ಮ ಏನು ಸೆಷನ್ಸ್ ಕೋರ್ಟು ಜನಪ್ರತಿನಿಧಿಗಳ ಕೋರ್ಟು ಕೊಟ್ಟಂಥ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿತ್ತು. ಹೈಕೋರ್ಟಲ್ಲಿ ಅದಕ್ಕೆ ಸ್ಟೇ ಸಿಕ್ತು. ಸೇಮ್ ಇದೇ ರೀತಿ ಆಗುತ್ತೆ ದರ್ಶನ್ಗೆ. ದರ್ಶನ್ನು ಮತ್ತು ಅವ್ರ ಏನು ಗ್ಯಾಂಗ್ ಇದೆ ಈಚೆ ಬರ್ತಾರೆ ಅಂತ ಖುಷಿಯಲ್ಲಿದ್ದಾರೆ. ನೋಡಿ, ಒಂದು ಕೇಸನ್ನು ಇನ್ನೊಂದು ಕೇಸಿಗೆ ತಾಳೆ ಮಾಡಿ ನೋಡೋದು ಅದು ಎಲ್ಲೋ ನಮ್ಮ ಒಂದು ಇದರಲ್ಲಿ ತಪ್ಪಾಗ್ತದೆ. ಈಗ ನಮ್ಮ ಕೈ ಬೆರಳಲ್ಲಿ 5 ಬೆರಳಿದೆ, ಒಂದಕ್ಕೊಂದು ಸಮ ಇಲ್ಲ. ತಗೊಂಡು ನೀವೇ ನೋಡಿಬಿಡಿ, ಯಾವುದೋ ಒಂದು ಸಮ ಇಲ್ಲ. ಸೊ ಹಾಗಾಗಿ ಆ ಒಂದು ಪ್ರಕರಣನ ಇದಕ್ಕೆ ನಾವು ಕಂಪೇರ್ ಮಾಡೋದು ತಪ್ಪಾಗ್ತದೆ. ಸೊ ಪ್ರತಿಯೊಂದು ಕೇಸನ್ನು ಅದರದೇ ಆದ ಒಂದು ಇಂಡಿಪೆಂಡೆಂಟ್ ಉದ್ದೇಶ ಇರ್ತದೆ, ಧ್ಯೇಯಗಳಿರ್ತದೆ, ಅದು ಒಂದು ಸಮಾನತೆ ಇರೋದಿಲ್ಲ. ಸೊ ಹಾಗಾಗಿ ಯಾವುದೇ ಪ್ರಕರಣ ಒಂದಕ್ಕೆ ಇನ್ನೊಂದನ್ನು ತಾಳೆ ಮಾಡೋದು ಬೇಡ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕ್ರಿಮಿನಲ್ ಅಪೀಲನ್ನು ನಾವು ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದಾಗ ಒಂದು ಗ್ರೌಂಡನ್ನು ನಾವು ಸಾಮಾನ್ಯವಾಗಿ ಸೇರಿಸ್ತೀವಿ ಆರೋಪಿ ಪರವಾಗಿ. ವಿಚಾರಣಾ ಹಂತದಲ್ಲಿ ನ್ಯಾಯಾಲಯ ಬೇಲನ್ನು ಕೊಟ್ಟಿತ್ತು, ಬೇಲ್ ಕಂಡೀಷನನ್ನು ನಾವು ಪೂರೈಸಿದ್ದೀವಿ. ಮತ್ತು ವಿಚಾರಣಾ ನ್ಯಾಯಾಲಯ ಸಾಕ್ಷಿಯನ್ನು ಸರಿಯಾಗಿ ಪರಿಗಣನೆ ಮಾಡದೆ ಶಿಕ್ಷೆಯನ್ನು ಕೊಟ್ಟಿದೆ ಅಂತ ಹೇಳ್ತೀವಿ. ಈ ವಿಚಾರಣಾ ನ್ಯಾಯಾಲಯದಲ್ಲಿ ಬೇಲ್ ಸಿಕ್ಕಿದ್ದಾಗ ಅಪೀಲ್ನಲ್ಲಿ ಬೇಲ್ ತಗೊಳ್ಳೋದು ಸ್ವಲ್ಪ ಅನುಕೂಲಕರ ಆಗುತ್ತೆ. ಇಲ್ಲಿ ವಿನಯ್ ಕುಲಕರ್ಣಿ ಅವರ ಕೇಸಲ್ಲಿ ನಾವು ಆ ವ್ಯತ್ಯಾಸವನ್ನು ಪ್ರಸ್ತುತ ಪ್ರಕರಣಕ್ಕೆ ನಾವು ನೋಡ್ಬೋದು. ವಿಚಾರಣಾ ಹಂತದಲ್ಲಿ ಬೇಲ್ ಸಿಕ್ಕಿದ್ರೆ ಅಪೀಲ್ನಲ್ಲಿ ನಮಗೆ ಬೇಲ್ ತಗೊಳ್ಳಿಕ್ಕೆ ಇದೊಂದು ಗ್ರೌಂಡ್ ಸಿಗ್ತದೆ, ಅದನ್ನು ನಾವು ಹೇಳ್ಬೋದು. ಮತ್ತು ಸಾಕ್ಷ್ಯವನ್ನು ಪರಿಗಣನೆ ಮಾಡುವಲ್ಲಿ ವಿಚಾರಣಾ ನ್ಯಾಯಾಲಯ ವಿಫಲವಾಗಿದೆ ಅನ್ನುವಂಥ ಒಂದು ಗ್ರೌಂಡನ್ನು ತಗೊಂಡಾಗ ಮತ್ತೆ ರೀಅಪ್ರಿಸಿಯೇಷನ್ ಆಫ್ ಎವಿಡೆನ್ಸ್ ಅದು ಅಪಿಲೇಟ್ ಕೋರ್ಟಲ್ಲೇ ಆಗಬೇಕಾಗಿರೋದ್ರಿಂದ ಬೇಲನ್ನು ಕೊಡಿ ಅನ್ನೋದಕ್ಕೆ ಒಂದು ಗ್ರೌಂಡು ಅಡಿಷನಲ್ ಆಗಿ ನಮಗೆ ಸಿಗುತ್ತೆ. ಅಂದರೆ ಆ ಆದೇಶದಲ್ಲಿ ಇಲ್ಲಿ ಎಷ್ಟು ವರ್ಕೌಟ್ ಆಗುತ್ತೆ ಸರ್, ಅದು ಎಷ್ಟು ವರ್ಕ್ ಆಗುತ್ತೆ ಅಂತ
ಅವರ ಇದರಲ್ಲಿ ಬಂದಂತ ಆದೇಶ. ಖಂಡಿತ ವಿಚಾರಣಾ ನ್ಯಾಯಾಲಯ ಬೇಲ್ ಕೊಟ್ಟಿದ್ದಾಗ ನಮ್ಗೆ ಈ ಗ್ರೌಂಡ್ ಸಿಗುತ್ತೆ. ಆ ಗ್ರೌಂಡ್ ಆಧಾರದ ಮೇಲೆ ಬೇಲನ್ನ ಕೇಳಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಒಂದು ವೇಳೆ ವಿಚಾರಣಾ ಹಂತದಲ್ಲಿ ಸಂಪೂರ್ಣವಾಗಿ ಜೈಲಲ್ಲೇ ಇದ್ದಾಗ ಅವರಿಗೆ ಬೇಲ್ ಸಿಗುವಂತ ಸಾಧ್ಯತೆ ಶಿಕ್ಷೆ ಆದ ನಂತರ ಅದು ಕ್ಷೀಣ ಹಾಕೊಂಡು ಹೋಗುತ್ತೆ. ಏನು ಪಾಸಿಬಿಲಿಟಿ ಇದೆ ಅದು ಕಡಿಮೆ ಹಾಕೊಂಡು ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಪ್ರಕರಣ ಒಂದು ಚಾರ್ಜ್ ಶೀಟ್ ಆಗಿದೆ, ವಿಚಾರಣೆ ನಡೀತಾ ಇದೆ ಅಂತ ಹೇಳಿದಾಗ ಆರೋಪಿ ಬಿಡುಗಡೆ ಆಗೋ ಸಾಧ್ಯತೆ, ಶಿಕ್ಷೆ ಆಗೋ ಸಾಧ್ಯತೆ ಸಾಮಾನ್ಯವಾಗಿ 50% ಇರುತ್ತೆ. ಆದರೆ ಅಪಿಲೇಟ್ ಹಂತಕ್ಕೆ ಬಂದಾಗ ಆ ಸಾಧ್ಯತೆ 50% ಇರೋದಿಲ್ಲ, ಅದು ಕಡಿಮೆ ಹಾಕ್ಕೊಂಬರುತ್ತೆ. ಹಾಗಾಗಿ ಒಂದು ಗ್ರೌಂಡು, ಅಡಿಷನಲ್ ಗ್ರೌಂಡು ವಿಚಾರಣಾ ನ್ಯಾಯಾಲಯದಲ್ಲಿ ನಮಗೆ ಬೇಲ್ ಸಿಕ್ಕಿದ್ದಾಗ ಅದೊಂದು ಅಡಿಷನಲ್ ಗ್ರೌಂಡು ನಮಗೆ ಸಿಗುತ್ತೆ. ಈ ಪ್ರಕರಣದಲ್ಲಿ ಆ ಗ್ರೌಂಡ್ ಸಿಗಲಿಕ್ಕೆ ಒಂದು ವೇಳೆ ವಿಚಾರಣೆ ಸಮಯದಲ್ಲಿ ಬೇಲ್ ಆಗದೆ ಹೋದರೆ ಅದು ಕಷ್ಟ ಆಗುತ್ತೆ, ಮತ್ತು ಅಪೀಲ್ನಲ್ಲೂ ಸಹ ಅದು ಸಮಸ್ಯೆ ಆಗುತ್ತೆ. ಅಷ್ಟು ವ್ಯತ್ಯಾಸವನ್ನು ಈ ಕ್ಷಣಕ್ಕೆ ಈ ಪ್ರಕರಣದಲ್ಲಿ ನಾವು ಗಮನಿಸ್ಬೋದು. ಮುಂದೆ 1 ವರ್ಷದ ನಂತರ ಒಂದು ವೇಳೆ ಬೇಲ್ ಸಿಕ್ತು ಅಂತ ಹೇಳಿದ್ರೆ ಆ ಗ್ರೌಂಡು ಸಹ ಈ ಪ್ರಕರಣದ ಆರೋಪಿಗೆ ಸಿಗ್ಬೋದು. ಅದನ್ನು ನಾವು ಕಾಯ್ದು ನೋಡ್ಬೇಕಾಗುತ್ತೆ. ಚಲಪತಿ ಸರ್, ಈಗ ಮಾಫಿ ಸಾಕ್ಷಿ ಯಾವ ಹಂತದಲ್ಲಿ ಯಾವ ಸಮಯದಲ್ಲಿ ಆಗ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ವಾ, ಹೆಂಗೆ ಅಂತ? ನೋಡಿ, ಸಾಮಾನ್ಯವಾಗಿ ಮಾಫಿ ಸಾಕ್ಷಿನ ಜಡ್ಜ್ಮೆಂಟ್ ಬಿಫೋರ್ ಜಡ್ಜ್ಮೆಂಟ್ ಯಾವಾಗ ಬೇಕಾದ್ರೂ ಕೊಡ್ಬೋದು. ತಮಗೆ ಇದು ಗೊತ್ತಿರಲ್ಲ, ಅಲ್ಲಿವರೆಗೂ ಟೈಮ್ ಇರುತ್ತೆ, ಅಲ್ಲಿ ತನಕನೂ ಇರುತ್ತೆ. ನಾವು ಆ್ಯಸ್ ಎ ಪೊಲೀಸ್ ಆಫೀಸರ್ಸ್ ನಾವು ಚಾರ್ಜ್ ಶೀಟ್ ಕೊಡೋಕ್ಕೆ ಮೊದಲೇ ಸಾಧ್ಯವಾದಷ್ಟು ಮಾಫಿ ಸಾಕ್ಷಿಯಾಗಿ ಟ್ರೀಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ತಮಗೆ ಇದು ಇರಲಿ. ಯಾಕೆ ಅಂದರೆ ನಮ್ಮ ಇಂಟ್ರೆಸ್ಟ್ ಏನು, ಈ ಕೇಸ್ನಲ್ಲಿ ಕನ್ವಿಕ್ಷನ್ ಆಗಲೇಬೇಕು, ತಗೊಳ್ಳೇಬೇಕು ಅನ್ನೋ ಒಂದು ಉದ್ದೇಶದಿಂದ ಲೀಸ್ಟ್ ಇನ್ವಾಲ್ವ್ಮೆಂಟ್ ಇರೋವಂಥವನು ಯಾರು ಅಂತ ಹುಡುಕಿ, ಅವನು ಇನ್ನೋಸೆಂಟು ಆದ್ರೂ ವಿಧಿ ಇಲ್ದಿರ ಅವನು ಒಬ್ಬ ಐ ವಿಟ್ನೆಸ್ ಆಗಿರ್ತಾನೆ ಅಥವಾ ಆ ಪ್ರಕರಣಕ್ಕೆ ಒಂದು ಎಂಟ್ರಿ ಆಗಿರ್ತಾನೆ, ಅಂಥವ್ರನ್ನ ನಾವು ಮಾಫಿ ಸಾಕ್ಷಿಯಾಗಿ ಟ್ರೀಟ್ ಮಾಡಿ ಅವರನ್ನು ಕೋರ್ಟ್ ಮುಂದೆ ಕರ್ಕೊಂಡೋಗಿ ಹೇಳಿಸಿ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಟ್ರೀಟ್ ಮಾಡ್ತೀರಿ. ಬಿಫೋರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮೊದಲೇ ಆಗಿದ್ದರೆ ಅವ್ರನ್ನ ಸಾಮಾನ್ಯವಾಗಿ ನಾವು ಅರೆಸ್ಟ್ ಮಾಡೋದಿಲ್ಲ. ನಾವು ಅವರಿಗೆ ಆ್ಯಂಟಿಸಿಪೇಟರಿ ಬೇಲ್ ಕೊಡಿಸ್ಬಿಟ್ಟು ಆಮೇಲೆ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಟ್ರೀಟ್ ಮಾಡಿಸಿ ಅವರೆಲ್ಲ ಸಾಕ್ಷಿ ಹೇಳಿಸಿ ಅವ್ರನ್ನ ಜೈಲಿಗೆ ಕಳಿಸ್ದಂಗೆ ನಾವು ನೋಡ್ಕೊಳ್ತೀವಿ. ಸೊ ಈ ಪ್ರಕರಣದಲ್ಲಿ ಏನಾಗಿದೆ, ಜೈಲಿಗೆ ಹೋಗಿ ಜೈಲಿಂದನೇ ಇವರು ಮಾಫಿ ಸಾಕ್ಷಿಯಾಗಿ ಅವರು ಅಪ್ಲಿಕೇಶನ್ ಹಾಕ್ಕೊಂಡಿರೋದ್ರಿಂದ ನಮ್ಮ ಒಂದು ಏನು ಪೊಲೀಸರ ಒಂದು ಜವಾಬ್ದಾರಿ ಅಥವಾ ಕೃತ್ಯ ಇದರಲ್ಲಿ ತುಂಬ ಕಮ್ಮಿ ಇದೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಈಗ ಏನಿದ್ರು ಅವರು ಏನು ಸ್ವಂತಿಕೆಯಿಂದ ಅಥವಾ ಅವ್ರ ಲಾಯರ್ ಮಾತು ಕೇಳಿರ್ಬೋದು ಅಥವಾ ಇನ್ಯಾರೋ ಅವರ ಹಿತ ಚಿಂತಕರು ಏನೋ ಹೇಳಿರ್ಬೋದು, ಅಟ್ಲೀಸ್ಟ್ ಅವ್ರಿಗೆ ಬೇರೆ ಯಾರನ್ನ ಹೆಂಗನ ಹೋಗ್ಲಯ್ಯ ನೀನಾದರೂ ಈಚೆ ಬಾ ಅಂತ ಹೇಳಿರ್ಬೋದು. ಏನಾಗಿದೆಯೋ ಅದನ್ನು ನಾನು ಈ ಸ್ಥಳದಲ್ಲಿ ಈ ಒಂದು ಸ್ಥಿತಿಗತಿಯೊಳಗೆ ಅದನ್ನು ನಾನು ಕಾಮೆಂಟ್ ಮಾಡೋದಾಗಲಿ ಅಥವಾ ಅದನ್ನು ಏನೋ ಕ್ರಿಟಿಸೈಸ್ ಮಾಡೋದಾಗಲಿ ಅದು ತಪ್ಪಾಗ್ತದೆ. ಯಾಕಂದರೆ ಇದು ನ್ಯಾಯಾಲಯದ ಮುಂದೆ ಇದೆ. ಸೊ ಈಗ ಅವ್ರಿಗೆ ನಾನು ಏನೋ ಮಾಫಿ ಸಾಕ್ಷಿ ಆಗಬೇಕು ಅಂತ ಅನಿಸಿದೆ, ಅವರು ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರ ಸಾಕ್ಷಿ ಏನು ಹೇಳ್ತಾರೋ ಏನೋ ಅದ್ರ ಮೇಲೆ ಅದು ನಮ್ಮ ಇನ್ವೆಸ್ಟಿಗೇಷನ್ಗೆ ನಮ್ಮ ತನಿಖೆಗೆ ಪೂರಕವಾಗಿದ್ದರೆ ಮಾತ್ರನೇ ಅದನ್ನು ಒಪ್ಕೊಂಡು ಅವ್ರನ್ನ ಕನ್ಸಿಡರ್ ಮಾಡಿ ಅದನ್ನು ಇವರು PP ಅವರು ಒಪ್ಪಿಗೆ ಕೊಟ್ಟರೆ ಮಾತ್ರನೇ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಟ್ರೀಟ್ ಮಾಡೋದು. ಸಪೋಸ್ ಇಲ್ಲ ಸರ್ ನಮಗೆ ಇದಕ್ಕೆ ಪೂರಕವಾಗಿಲ್ಲ ಅಂತ ಹೇಳಿ ಅವರು ಇದನ್ನು ನಾವು ರಿಜೆಕ್ಟ್ ಮಾಡ್ತೀವಿ, ನಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಯು ವಿಲ್ ಬಿ ಟ್ರೀಟೆಡ್ ಆಸ್ ಅಕ್ಯೂಸ್ಡ್ ಓನ್ಲಿ ಅಂತ ಹೇಳಿದ್ರೆ ಅವ್ರನ್ನ ಮಾಫಿ ಸಾಕ್ಷಿ ಕೊಡೋದಿಲ್ಲ. ಬಟ್ ನಮಗೆ ಪೂರಕವಾಗಿದ್ದಾಗ ನಮ್ಮ ಒಪ್ಪಿಗೆ ತಗೊಂಡು ಆಮೇಲೆ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಒಂದು ಸಾರ್ತಿ ಮಾಫಿ ಸಾಕ್ಷಿ ಮಾಡಿದ್ರೆ ಅಪರಾಧಿ ಕಾಲಮ್ನಿಂದ ಸಾಕ್ಷಿ ಕಾಲಮ್ಗೆ ಬಂದ್ಬಿಡ್ತಾನೆ. ತಮಗಿದು ಗೊತ್ತಿರಲಿ. ಓಕೆ. ಸೊ ಹಾಗಾಗಿ ಇದು ಹೆಂಗೆ ಅಂದರೆ ಈ ತುಂಬ ಸೂಕ್ಷ್ಮವಾದ ವಿಷಯ, ಇದು ತುಂಬ ಅತಿ ಸೂಕ್ಷ್ಮವಾದ ವಿಷಯ. ಯಾಕಂದರೆ ಅವನ್ನ ಅಪರಾಧಿ ಮಾಡಬೇಕಾ ಇಲ್ಲ ಸಾಕ್ಷಿ ಮಾಡಬೇಕಾ ಆ ಒಂದು ಸ್ಟೇಜ್ನಲ್ಲಿ ಇರಬೇಕಾಗ್ತದೆ. ಎಸ್.